ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಹಾರ್ಮೋನಿ ಬಗ್ಗೆ ನೋಡೋಣ. ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಹಾರ್ಮೋನಿ ಒಂದು ತುಂಬ ಫೇಮಸ್ ಸಿನಿಮ್ಯಾಟಿಕ್ ಕಲರ್ ಕಾಂಬಿನೇಷನ್. ನೀವು ಯಾವುದೇ ಮೂವಿ, ಟೆಲಿವಿಷನ್ ಇಲ್ಲ ವೆಬ್ ಸೀರೀಸ್ ತೊಗೊಂಡ್ರು ಫಾರ್ ಎಕ್ಸಾಂಪಲ್, ಅದರಲ್ಲಿ ಎಲ್ಲ ಕ್ಲಿಪ್ಸ್ ಅಲ್ಲ ಅಂದರೂ 100% ಒಂದು ಕ್ಲಿಪ್ ಆದರೂ ಟೀಲ್ ಆ್ಯಂಡ್ ಆರೆಂಜಲ್ಲಿ ಇದ್ದೇ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಗ್ರೇಡ್ ಡಾವಿನ್ಸಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಗ್ರೇಡಿಂಗ್ ಮಾಡೋಕ್ಕೆ ತುಂಬ ಟೈಪ್ಸ್ ಇದೆ. ಒಂದು ಲಿಫ್ಟ್ ಗಾಮ ಗೇನಲ್ಲೂ ಮಾಡ್ಬೋದು, ಇಲ್ಲ ಸ್ಕಿನ್ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿಕೊಂಡು ಸ್ಕಿನ್ ಆರೆಂಜ್ ಮಾಡಿ ಮಿಕ್ಕಿದೆಲ್ಲ ಟೀಲ್ ಕೂಡ ಮಾಡ್ಬೋದು. ಆದರೆ ಕೆಲವೊಂದು ಸರಿ ಆ ಮೆಥಡ್ಸಿಂದ ಇಮೇಜ್ ಹಾಳಾಗ್ಬೋದು, ಸ್ಕಿನ್ ಟೋನ್ ಸರಿಯಾಗಿ ಸೆಲೆಕ್ಟ್ ಆಗೋಲ್ಲ, ಇಲ್ಲ ಮತ್ತು ಕೆಲವೊಂದು ಸರಿ ಕೆಟ್ಟದಾಗಿ ಕ್ಲಿಪ್ಪಲ್ಲಿ ಆರ್ಟ್ ಎಫೆಕ್ಟ್ಸ್ ಕೂಡ ಬರ್ಬೋದು. ಒಂದು ಇಂಪಾರ್ಟೆಂಟ್ ನೋಟ್ ಏನಂದರೆ, ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಗ್ರೇಡ್ ಮಾಡಬೇಕಾದ್ರೆ ನಾವು ತೆಗೆದಿರೋ ಕ್ಲಿಪ್ಸು ಸ್ವಲ್ಪ ಆದರೂ ಟೀಲ್ ಆ್ಯಂಡ್ ಆರೆಂಜ್ಗೆ ಮ್ಯಾಚ್ ಆಗೋವಂಥ ಕಲರ್ಸ್ ಇರಲೇಬೇಕು. ಇಲ್ಲಾಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋ ಅಂಥ ಗ್ರೇಡಿಂಗ್ ಬರೋಲ್ಲ. ನೀವು ಯಾವುದೇ ಟೀಲ್ ಆ್ಯಂಡ್ ಆರೆಂಜ್ ಲಟ್ಸ್ ಯೂಸ್ ಮಾಡಿದರೂ ಅದು ಸಪೋರ್ಟ್ ಆಗೋಲ್ಲ. ಅದಕ್ಕೆ ತುಂಬ ಜನ ಯೂಸ್ ಮಾಡೋ ಲಟ್ಟು ನನಗೆ ಇಷ್ಟ ಆಗೋ ರಿಸಲ್ಟ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಟೀಲ್ ಆ್ಯಂಡ್ ಆರೆಂಜ್ ಮಾಡಬೇಕಾದ್ರೆ ಮೇಯ್ನಾಗಿ ಬ್ಲೂ, ರೆಡ್, ಆರೆಂಜ್, ಯೆಲ್ಲೋ ಈ ಕಲರ್ಸ್ ಅಂತೂ ಇರಲೇಬೇಕು. ಸೊ ನಾವಿವಾಗ ಹೇಗೆ ಕ್ಲೀನೆಸ್ಟ್ ವೇಯಲ್ಲಿ ಹೇಗೆ ಟೀಲ್ ಆ್ಯಂಡ್ ಆರೆಂಜ್ ಗ್ರೇಡಿಂಗ್ ಮಾಡ್ಬೋದು ಅಂತ ನೋಡೋಣ. ಟೀಲ್ ಆ್ಯಂಡ್ ಆರೆಂಜ್ ಮೇಯ್ನಾಗಿ ಸ್ಪ್ಲಿಟ್ ಟೋನಿಂಗ್, ಅಂದರೆ ಎರಡೂ ಕಲರ್ಸ್ನ ಯೂಸ್ ಮಾಡಿ ಟೋನ್ ಮಾಡೋದು. ಒಂದು ಇಮೇಜಲ್ಲಿ ಮಿಡ್ ಟೋನ್ಸ್ ಸೆಲೆಕ್ಟ್ ಮಾಡಿಕೊಂಡು ಮಿಡ್ ಟೋನ್ಸ್ಗಿಂತ ಕೆಳಗಡೆ ಇರೋದು ಅಂದರೆ ಕೂಲರ್ ಟೋನ್ಸ್ ಅಂದರೆ ಶಾಡೋಸಲ್ಲಿ ಎಲ್ಲ ಬ್ಲೂ ಮತ್ತು ಇಲ್ಲ ಟೀಲ ಕಲರ್ಸ್ ಮಾಡೋದು. ಮಿಡ್ ಟೋನ್ಸ್ಗಿಂತ ಮೇಲ್ ಇರೋ ಕಲರ್ಸ್ ಎಲ್ಲ ಅಂದರೆ ಹೈಲೈಟ್ಸ್ ಆ ಥರ ಕಲರ್ಸ್ನೆಲ್ಲ ರೆಡ್ಡು, ಆರೆಂಜ್ ಇಲ್ಲ ಯೆಲ್ಲೋಗೆ ಕನ್ವರ್ಟ್ ಮಾಡೋದು. ಯಾವುದೇ ಗ್ರೇಡ್ ಚೆನ್ನಾಗಿ ಬರಬೇಕು ಅಂದರೆ ಫಸ್ಟ್ ಮೇನ್ ಸ್ಟೆಪ್ ಅಂದರೆ ಆ ಇಮೇಜ್ನ ಸರಿಯಾಗಿ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ಸೊ ನಾವು ಫಸ್ಟು ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಗ್ರೇಡ್ ಮಾಡೋಕ್ಕೆ ಮುಂಚೆ ಈ ಕ್ಲಿಪ್ಪಲ್ಲಿ ನಾನು ಫಸ್ಟೇ ಬ್ಯಾಲೆನ್ಸಿಂಗು ಅಂದರೆ ಕಲರ್ ಕನ್ವರ್ಷನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಎಕ್ಸ್ಟ್ರಾ ಒಂದು ನೋಡ್ ಹಾಕೊಂಡಿದ್ದೀನಿ, ಅದು ಬೇಸ್ ಕರೆಕ್ಷನಿಗೆ ಅಂತ. ಇಲ್ಲಿ ಇಮೇಜು ತುಂಬ ವಾರ್ಮ್ ಆಗಿದೆ. ಇಲ್ಲಿ ಸ್ಕೋಪ್ಸ್ ಓಪನ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾ ಇದೆ ವಾರ್ಮಿಷಲ್ಲಿದೆ. ಇದನ್ನ ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ಫಸ್ಟು ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ನಾನು ಆಫ್ಸೆಟ್ ಯೂಸ್ ಮಾಡ್ತಾಯಿದ್ದೀನಿ. ವಾರ್ಮ್ ಇದೆ, ಕೂಲರ್ ಟೋನ್ಸಿಗೆ ಮೂವ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ವೆಕ್ಟ್ರೋಸ್ಕೋಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಿಫೋರ್, ಇದು ಆಫ್ಟರ್. ಒಂದು ಮೈನರ್ ಬ್ಯಾಲೆನ್ಸಿಂಗ್ ಮಾಡಿಕೊಂಡೆ. ನೆಕ್ಸ್ಟು ನಾವು ಟೀಲ್ ಆ್ಯಂಡ್ ಆರೆಂಜಿಗೆ ಇವತ್ತು ಯೂಸ್ ಮಾಡ್ತಿರೋವಂಥ ಟೂಲು ಕರ್ವ್ಸ್ ಯೂಸ್ ಮಾಡಿಕೊಂಡು ಹೇಗೆ ಮಾಡ್ಬೋದು ಅಂತ ನೋಡೋಣ. ಫಸ್ಟು ಇದರಲ್ಲಿ ಒಂದು ಕರ್ವ್ಸಲ್ಲಿ ಮಿಡ್ ಟೋನ್ಸ್ ಪಾರ್ಟ್ ಅಂತ ಒಂದು ಪಾಯಿಂಟ್ನ ಒಂದು ಗ್ರೇ ಇಮೇಜ್ ಇಟ್ಕೊಂಡು ಬೇಕಿರೋ ಎಕ್ಸ್ಪೋಜರ್ ಎಲ್ಲರೂ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಅಪ್ರಾಕ್ಸಿಮೇಟು ಒಂದು ಪಾಯಿಂಟು ಅಂತ ಸೆಲೆಕ್ಷನ್ ಮಾಡ್ಕೋಬೋದು. ನಾನಿಲ್ಲಿ ಮಿಡ್ ಟೋನ್ಸಿಗೆ ಅಂತ ಇದೊಂದು ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕರ್ವ್ಸಲ್ಲಿ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಿಂಕ್ ಬಟನ್ ಇದೆಯಲ್ಲ, ಅದನ್ನ ಅನ್ಲಿಂಕ್ ಮಾಡ್ತಾ ಇದ್ದೀನಿ. ಅನ್ಲಿಂಕ್ ಮಾಡಿ ಬ್ಲೂ ಚಾನಲಿಗೆ ಬಂದು ನಾನು ಶಾಡೋಸಿಗೆ ಬ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಬ್ಲೂ ಇದೆ, ಇಷ್ಟು ಬ್ಲೂ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಗ್ರೀನ್ ಚಾನಲಲ್ಲಿ ಶಾಡೋಸಿಗೆ ಮತ್ತೆ ಗ್ರೀನ್ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೀಲ್ ಕಲರ್ಸು ಸಪ್ರೇಟಾಗಿರಲ್ಲ, ಒಂದು ಬ್ಲೂ ಮತ್ತು ಗ್ರೀನ್ನ ಮಿಕ್ಸ್ ಮಾಡಿದ್ರೆ ಟೀಲ್ ಕಲರ್ ಆಗುತ್ತೆ. ಇದೊಂದು ಕಲರ್ ಕಾಂಬಿನೇಷನ್ನು ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟು ಹೈಲೈಟ್ಸಿಗೆ ನಾನು ರೆಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಆಯಿತು. ನೆಕ್ಸ್ಟು ಗ್ರೀನಿಗೆ ಒಂದು ಗ್ರೇಡಿಯೇಷನ್ ಬರೋಕ್ಕೋಸ್ಕರ ಹೈಲೈಟ್ಸಲ್ಲಿ ಹೈಲೈಟ್ ಪಾರ್ಟಲ್ಲಿ ರೆಡ್ ಜೊತೆಗೆ ಗ್ರೀನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡ್ಡಿಶ್ ಜಾಸ್ತಿ ಆಯಿತು ಅಂದರೆ ಇಲ್ಲಿ ಎಡಿಟಲ್ಲಿ ರೆಡ್ಡು ಒಂದು ಸಪ್ರೇಟಾಗಿ ಒಂದು ಸ್ಲೈಡರ್ ಇದೆ, ಅದನ್ನ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸೊ ಈ ಥರ ಒಂದು ಈಸಿಯಾಗಿ ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಗ್ರೇಡ್ ಮಾಡ್ಬೋದು. ಇದೇ ಗ್ರೇಡ್ನ ನಾನು ಬೇರೆ ಕ್ಲಿಪ್ಪಿಗೆ ಕಾಪಿ ಪೇಸ್ಟ್ ಮಾಡ್ತಿದ್ರೆ ಆ ಕ್ಲಿಪ್ಪಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಈ ನೋಡ್ ಮೇಲೆ ನಾನು Ctrl+C ಪ್ರೆಸ್ ಮಾಡ್ತೀನಿ. Ctrl+C ಎರಡು ಒಟ್ಟಿಗೆ ಪ್ರೆಸ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಲಿಪ್ ಚೇಂಜ್ ಮಾಡಿಕೊಂಡು ಈ ಕ್ಲಿಪ್ಪಿಗೆ ಪೇಸ್ಟ್ ಮಾಡ್ತು ಅಂದರೆ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಆಲ್ಮೋಸ್ಟ್ ಟೀಲ್ ಕಲರ್ ಬಂದಿದೆ. ಇಲ್ಲಿ ಸ್ಕಿನ್ ಟೋನ್ಸು ಸ್ವಲ್ಪ ಬ್ಲೂಯಿಶಲ್ಲಿ ಸ್ವಲ್ಪ ರೆಡ್ ಕಮ್ಮಿ ಆಗಿದೆ. ನಾವು ಇದನ್ನು ಬೇಕಿದ್ರೆ ರೆಡ್ಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು.
ಇದೇ ಥರ ಸ್ಪ್ಲಿಟ್ ಟೋನಿಂಗ್ ಕರ್ವ್ಸ್ ಯೂಸ್ ಮಾಡಿಕೊಂಡು ಒಂದು ಮೆಥಡಲ್ಲಿ ಈ ಥರ ಮಾಡ್ಬೋದು ಟೀಲ್ ಆ್ಯಂಡ್ ಆರೆಂಜ್. ನೆಕ್ಸ್ಟ್ ಇನ್ನೊಂದು ಮೆಥಡು ಈಸಿಯಾಗಿರೋ ಮೆಥಡ್ ಅಂದರೆ ನೆಕ್ಸ್ಟ್ ಕ್ಲಿಪ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಇನ್ನೊಂದು ಕ್ಲಿಪ್ ಇದೆ. ಈ ಕ್ಲಿಪ್ಪಲ್ಲಿ ಕರ್ವ್ಸ್ ಬಿಟ್ಟು ಬೇರೆ ಮೆಥಡಲ್ಲಿ ಮಾಡಬೇಕು ಅಂದರೆ ನೆಕ್ಸ್ಟ್ ನಾನು ಇಲ್ಲಿ ಹ್ಯೂ ವರ್ಸಸ್ ಹ್ಯೂ ಈ ಟ್ಯಾಬಿಗೆ ಬರ್ತಾಯಿದ್ದೀನಿ. ಇಲ್ಲಿ ಯೆಲ್ಲೋ ಮತ್ತು ಬ್ಲೂ ಎರಡೂ ಸೆಲೆಕ್ಷನ್ ಮಾಡ್ಕೊತೀನಿ ಪಾಯಿಂಟ್ಸು. ಇಲ್ಲಿ ಬ್ಲೂ ಚಾನಲಲ್ಲಿ ಈ ಬ್ಲೂ ಪಾಯಿಂಟನ್ನು ಹ್ಯೂ ಚೇಂಜ್ ಮಾಡ್ತಿದ್ದೀನಿ, ಮೇಲ್ಗಡೆ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯೆಲ್ಲೋ ಪಾಯಿಂಟನ್ನ ಹ್ಯೂ ಚೇಂಜ್ ಮಾಡ್ತಿದ್ದೀನಿ ರೆಡ್ಡಿಗೆ. ನೋಡಿ, ಒಂದು ಸಿಂಗಲ್ 2 ಪಾಯಿಂಟಲ್ಲಿ ಟೀಲ್ ಆ್ಯಂಡ್ ಆರೆಂಜ್ ಕಲರ್ ಬರುತ್ತೆ. ನೆಕ್ಸ್ಟ್ ಇದೇ ಥರ ಬೇರೆ ಕ್ಲಿಪ್ ನೋಡೋದಾದರೆ ಬೇರೆ ಕ್ಲಿಪ್ಪಲ್ಲಿ ಅದೇ ಥರ ಯೆಲ್ಲೋ ಮತ್ತು ಬ್ಲೂ ಎರಡೂ ಸೆಲೆಕ್ಷನ್ ಮಾಡ್ಕೊತೀನಿ. ಬ್ಲೂ ಹ್ಯೂ ಚೇಂಜ್ ಮಾಡ್ತೀನಿ ಟೀಲ್ ಕಲರ್ಗೆ. ನೆಕ್ಸ್ಟ್ ಯೆಲ್ಲೋ ಹ್ಯೂ ಚೇಂಜ್ ಮಾಡ್ತೀನಿ ಆಲ್ಮೋಸ್ಟ್ ರೆಡ್ಡು ಇಲ್ಲ ಆರೆಂಜ್, ಇನ್ ಬಿಟ್ವೀನ್ ಆರೆಂಜಲ್ಲಿ ಸೆಲೆಕ್ಷನ್ ಮಾಡ್ಕೊತೀನಿ. ಬಿಫೋರ್ ಆಫ್ಟರ್ ಟೀಲ್ ಆ್ಯಂಡ್ ಆರೆಂಜ್ ಮೋಸ್ಟ್ ಸಿನಿಮ್ಯಾಟಿಕ್ ವೇ, ಅಂದರೆ ಯಾವ ಥರ ಆರ್ಟ್ ಎಫೆಕ್ಟ್ಸು ಸೆಲೆಕ್ಷನ್ ಇಲ್ಲದಲೇ ಈಸಿಯಾಗಿ ಮಾಡ್ಬೋದು. ಸೊ ನೋಡಿದ್ರಲ್ಲ, ಕ್ಲೀನಾಗಿ ಮತ್ತು ಈಸಿಯಾಗಿ ಟೀಲ್ ಆ್ಯಂಡ್ ಆರೆಂಜ್ ಕಲರ್ನ ಹೇಗೆ ಮಾಡ್ಬೋದು ಅಂತ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಫುಟೇಜ್ ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸಿಗೋಸ್ಕರ ದಯವಿಟ್ಟು ಯಾರು ಪರ್ಸ್ನಲ್ ಯೂಸಿಗೆ ಯೂಸ್ ಮಾಡಬೇಡಿ, ಪ್ರಾಕ್ಟೀಸ್ಗೋಸ್ಕರ ಯೂಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಲರ್ ಗ್ರೇಡಿಂಗ್ ಬಗ್ಗೆ ನೋಡೋಣ.